ಹಿಂದುತ್ವದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಆಡಿದ ಮಾತಿದು. ಹಿಂದುವಾಗಿಯೇ ಹುಟ್ಟಿದ್ದೇನೆ, ಹಿಂದುವಾಗಿಯೇ ಸಾಯ್ತೇನೆ ಅಂತ ಹೇಳಿದ ಡಿಕೆಶಿ ಹಿಂದುತ್ವದ ಬಗ್ಗೆ ಸಾಫ್ಟ್ ಕಾರ್ನರ್ ವ್ಯಕ್ತಪಡಿಸಿದ್ರು. ಸಂಜೆ ಇಶಾ ಫೌಂಡೇಶನ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ವೇದಿಕೆ ಕೂಡ ಹಂಚಿಕೊಂಡಿದ್ರು. ಡಿಕೆ ಶಿವಕುಮಾರ್ ಅವರ ಈ ವೈಯಕ್ತಿಕ ನಿರ್ಧಾರ ಸಹಜವಾಗಿಯೇ ರಾಜಕೀಯ ರಂಗದಲ್ಲಿ ನಾನಾ ಚರ್ಚೆಗೂ ಕಾರಣವಾಗ್ತಾ ಇದೆ. ಒಂದೇ ದಿನ 2 ಅಸ್ತ್ರಗಳನ್ನು ಪ್ರಯೋಗಿಸಿದ ಡಿಕೆಶಿ ನಿರ್ಧಾರದಿಂದ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಗೊಂದಲಕ್ಕೊಳಗಾಗಿದೆ. ಡಿಕೆಶಿ ಇದು ವೈಯಕ್ತಿಕ ನಿರ್ಧಾರ ಅಂದಿದ್ರೂ ಕೂಡ ಪಕ್ಷದ ಒಳಗೂ ಹೊರಗೂ ಭಿನ್ನ ಮಾತು ಕೇಳಿ ಬಂದಿದೆ. ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದು, ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವ ಇಕ್ಕಟ್ಟಿನಲ್ಲಿ ಹೈಕಮಾಂಡ್ ಸಿಲುಕಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಟೀಕಿಸಿದ್ದ ಕುಂಭಮೇಳಕ್ಕೆ ಹೊಗಳಿಕೆ. ಪತ್ನಿ ಸಮೇತ ಪುಣ್ಯ ಸ್ನಾನ ಮಾಡಿ ಇದು ಪರ್ಸನಲ್ ಎಂದ ಡಿಕೆಶಿ. ನಾನು ಹಿಂದೂ ಆಗಿಯೇ ಹುಟ್ಟಿದ್ದೇನೆ, ಹಿಂದೂ ಆಗಿಯೇ ಸಾಯ್ತೇನೆ. ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮ ನನ್ನ ಪರ್ಸನಲ್. ಕಾಂಗ್ರೆಸ್ ನನ್ನ ತಾಯಿ, ನಾನೊಬ್ಬ ಶಿಸ್ತಿನ ಕಾರ್ಯಕರ್ತ ಅಂತ ಪಾರ್ಟಿ ಕಾರ್ಡ್. ಬಿಜೆಪಿ ಜೊತೆಗಿನ ಸಖ್ಯದ ಚರ್ಚೆಗಳು ಸುಳ್ಳು ಪಳ್ಳು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. I love all religion. I respect all religion. I love whichever religion. When I was in jail, I learned about Sikhism. How Sikhism was being formed. How that is my experience was very good. Number one, I appreciated the organization which they had done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು 1-2 ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ I don't like to find faults, but it is satisfaction, one satisfaction. ಏಕನಾಥ ಶಿಂದೆ ಆಗ್ತಾರ ಡಿಕೆಶಿ, ಮತ್ತೆ ಕ್ಷಿಪ್ರಕ್ರಾಂತಿಯ ಸುಳಿವು ಕೊಟ್ಟ ಬಿಜೆಪಿ. ಡಿಕೆಶಿ ಹಿಂದುತ್ವದ ಬೆನ್ನಲ್ಲೇ ಮತ್ತೆ ಕ್ಷಿಪ್ರಕ್ರಾಂತಿಯ ಸುಳಿವನ್ನ ಬಿಜೆಪಿ ಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಏಕನಾಥ ಶಿಂದೆಗಳಿದ್ದು ಅದರಲ್ಲಿ ಡಿಕೆಶಿ ಕೂಡ ಒಬ್ಬರು ಅಂತೇಳಿ ಬಿಜೆಪಿ ನಾಯಕರು ಕಾಲೆಳೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿಕೆಶಿಯನ್ನ ಮೂಲೆಗುಂಪು ಮಾಡುವ ಕೆಲಸಗಳಾಗ್ತಾ ಇದ್ದು ಬಿಜೆಪಿಗೆ ಬರುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕ ತೀರ್ಮಾನ, ಕುಂಭಮೇಳದಲ್ಲಿ ಮುಳುಗುವಂಥದ್ದು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥದ್ದು, ಗೃಹ ಸಚಿವರನ್ನ ಇಶಾ ಫೌಂಡೇಶನಲ್ಲಿ ಒಂದು ಫುಲ್ ಡೇ ಅಲ್ಲೇ ಇರ್ತಾರೆ, ಭೇಟಿ ಮಾಡುವಂಥದ್ದು, ಅದು ಅವರ ವೈಯಕ್ತಿಕ. ನಾವು ಅದರ ಬಗ್ಗೆ ನೋ ಕಾಮೆಂಟ್ಸ್. ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನ ಮೂಲಗುಂಪು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಿದೆ. ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಹೋಗಿಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಊಹಾಪೋಹಗಳಷ್ಟೇ. ಹಂಗಂದ ತಕ್ಷಣ ನಾನೇನು ಕೆಲವು ವಿಚಾರಗಳನ್ನ ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂಥವು ಆಗಿರ್ತಕ್ಕಂಥದ್ದು ಕೂಡ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು, ನ್ಯಾಚುರಲಿ. ಅದ್ರಾಗ ಭಾಳ ದೊಡ್ಡದಕ್ಕೆ ಏನಲ್ಲ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯಿಮತ್ತೂರಿಗೆ ಹೋಗಿ ಇದಕ್ಕೆ ಹೋಗಿದ್ದು, ಈಶಾ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್. ಇದನ್ನು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರು ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ಡಿಕೆ ಹಿಂದುತ್ವ ಪ್ರೇಮ ಅಮಿತ್ ಶಾ ಜೊತೆಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ನಂಬಿಕೆ, ಆಚರಣೆಗಳಿರುತ್ತೆ. ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸದ್ಗುರು ಕಾರ್ಯಕ್ರಮ ಕರೆದಿದ್ದಾರೆ, ಹೋಗಿದಾರಷ್ಟೇ ಅಂಥೇಳಿ ಕೈ ನಾಯಕರು ಹೇಳಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ನಂಬಿಕೆಗಳನ್ನ, ವಿಶ್ವಾಸಗಳನ್ನ, ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ, ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಅವಕಾಶ ಇದೆ. ಇದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥ ಏನು ಅರ್ಥ ಇಲ್ಲ. ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಎಲ್ಲರೂ ಭಾಗವಹಿಸ್ತಾರೆ. ಅದಕ್ಕೂ ಯಾವುದೇ ರೀತಿಯ ನಾವು ಸಂಬಂಧ ಇಲ್ಲ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇರಬಾರ್ದು ಅಲ್ವಾ. ಇಂಥ ಕಾರ್ಯಕ್ರಮದಲ್ಲಿ ಅದು ಅವರವರ ನಂಬಿಕೆ ಆಧಾರದ ಮೇಲೆ ಜನ ಹೋಗ್ತಾರೆ ಮತ್ತು ಅದನ್ನು ನಾವು ಮಾಡಬೇಕು ಮಾಡಬಾರ್ದು ಅಂತ ಹೇಳುವಂಥದ್ದು ಹಕ್ಕು ಯಾರಿಗೂ ಇಲ್ಲ. ಅಲ್ಲ, ಅದು ಅವ್ರದ್ದು ಪರ್ಸ್ನಲ್. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಆಫ್ ಸದ್ಗುರು ಅವರು ಕರೆದಿದ್ದಾರೆ. ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲಲ್ಲಿ ಹಂಚ್ಕೊಂಡಿದ್ರು ದಟ್ ಹಿ ಈಸ್ ಬಿನ್ ಇನ್ವೈಟೆಡ್.
ತೋ ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಮಹಾಕುಂಭ ಮೇಲಾಗೂ ಹೋಗಿದ್ರು ಅದು ಇಂಡಿವಿಜುವಲ್ ಡಿಸಿಷನ್ ಇದೆ, ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ, ಇಂಡಿವಿಜುವಲ್ ಡಿಸಿಷನ್ ಇದೆ. ತೋ ಆ ಒಂದು ಬೇಸಿಸ್ ಮೇಲೆ ಅವ್ರು ಹೋಗಿದ್ದಾರೆ, ಅದು ವ್ಯಕ್ತಿತ್ವದದು. ಈ ಎಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯೆ ಸದ್ಗುರು ಕಾರ್ಯಕ್ರಮದ ಬಗ್ಗೆ ಡಿಕೆ ಟ್ವೀಟ್ ಮಾಡಿದ್ದಾರೆ. ಬದುಕು ಆಧ್ಯಾತ್ಮದ ಕುರಿತು ಸದ್ಗುರು ಅವರೊಂದಿಗೆ ಸುದೀರ್ಘ ಮಾತುಕತೆ. ಇಲ್ಲಿ ಜ್ಞಾನವು ನದಿಯಂತೆ ಹರಿಯಿತು. ಅವರ ಪ್ರತಿ ಮಾತುಗಳು ತಾರ್ಕಿಕ ಸತ್ಯ ಅನಿಸಿದ್ವು. ಜೀವನ, ಆಧ್ಯಾತ್ಮಿಕತೆ ಮತ್ತು ಅದರಿಂದಾಚೆಗಿನ ನನ್ನ ಸಂದೇಹಗಳು ಸದ್ಗುರುವಿನ ಸಮ್ಮುಖದಲ್ಲಿ ಅನಾವರಣಗೊಂಡವು. ಅವಕ್ಕೆ ಸೂಕ್ತ ಉತ್ತರಗಳು ಸಿಕ್ಕಿದೆ ಅಂಥೇಳಿ ಡಿಕೆ ಮಾರ್ಮಿಕವಾಗಿಯೇ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.